ಮಕ್ಕಳಿಗೆ ನೀಡ್ತಾ ಇರುವಂತಹ ಮೊಟ್ಟೆ ಸ್ಥಗಿತಕ್ಕಾಗಿ ಹೈಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಸಲಾಗಿದೆ. ಶಾಲಾ ಮಕ್ಕಳಿಗೆ ನೀಡುತ್ತಿರುವಂತಹ ಮೊಟ್ಟೆಯನ್ನ ನಿಲ್ಲಿಸುವಂತೆ ಅರ್ಜಿ ಸಲ್ಲಿಕೆಯಾಗಿದೆ. ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ PIL ಸಲ್ಲಿಕೆಯಾಗಿದೆ. ಮೈಸೂರಿನ ಮೂಲದ ವಕೀಲ ವಿ ರವಿಕುಮಾರ್ PIL ಅನ್ನು ಸಲ್ಲಿಕೆ ಮಾಡಿದ್ದಾರೆ. ರೈತರು ಸಾಕಿದಂತಹ ಕೋಳಿಗಳಿಂದ ಮೊಟ್ಟೆಯನ್ನ ಖರೀದಿ ಮಾಡ್ತಿಲ್ಲ, ಅದರ ಬದಲಾಗಿ ಪೌಲ್ಟ್ರಿ ಫಾರ್ಮ್ ಮೊಟ್ಟೆಗಳಲ್ಲಿ ಕೆಮಿಕಲ್ ಸ್ಟೆರಾಯ್ಡ್ ಇರುತ್ತೆ. ಈ ಪೌಲ್ಟ್ರಿ ಫಾರ್ಮ್ಗಳಿಂದ ಖರೀದಿ ಮಾಡ್ತಿದೆ ಸರ್ಕಾರ. ಇದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಕೂಡಲೇ ಈ ಮೊಟ್ಟೆ ವಿತರಣೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ರವಿಕುಮಾರ್ ಅನ್ನುವಂಥವರು PIL ಅನ್ನು ಸಲ್ಲಿಸಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಈಗ ಸರ್ಕಾರದ ಒಂದು ಫ್ಲಾಗ್ಶಿಪ್ ಇವೆಂಟ್ ಇದು, ಮಕ್ಕಳಿಗೆ ಪ್ರತಿನಿತ್ಯ ವಾರಕ್ಕೆ ಮೊಟ್ಟೆಯನ್ನು ಕೊಡಬೇಕು ಅನ್ನುವಂಥದ್ದು. ಬಟ್ ಇದಕ್ಕೂ ಕುರಿತಾಗೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ, ಜೊತೆಗೆ PIL ಸಲ್ಲಿಕೆ ಆಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋ ಹಾಗಿದ್ರೆ ರಾಹುಲ್, ವಾರದಲ್ಲಿ 6 ದಿನಗಳ ಕಾಲ ಶಾಲಾ ಮಕ್ಕಳಿಗೆ ಬಿಸಿ ಊಟದ ಜೊತೆಗೆ ಮೊಟ್ಟೆಯನ್ನ ಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. 2024ರಲ್ಲಿ 6 ದಿನಗಳು ನೀಡುವಂತೆ ಆದೇಶವನ್ನ ಹೊರಡಿಸಿರೋದು. ಆದ್ರೆ ಈ ಒಂದು ಮೊಟ್ಟೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ವಕೀಲರಾದಂತಹ ರವಿಕುಮಾರ್ ಅವರು ಸದ್ಯ ಈಗ ಸಾರ್ವಜನಿಕ ಹಿತಾಸಕ್ತಿಯನ್ನ ಹೈಕೋರ್ಟ್ ಜನರಲ್ ಅವರಿಗೆ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮಕ್ಕಳಿಗೆ ಮೊಟ್ಟೆಯನ್ನ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಿ. ಇದಕ್ಕೆ ಪ್ರಮುಖವಾಗಿ ಅವರು ಕೊಡ್ತಿರುವಂತಹ ಕಾರಣಗಳಂತಂದ್ರೆ, ಈಗ ಕೊಡ್ತಿರುವಂತಹ ಮೊಟ್ಟೆಗಳಲ್ಲಿ ಯಾವುದೇ ಪೌಷ್ಟಿಕಾಂಶಕತೆ ಇಲ್ಲ. ಕಾರಣ ಅದನ್ನ ಪೌಲ್ಟ್ರಿ ಫಾರ್ಮ್ಗಳಲ್ಲಿ ತಯಾರು ಮಾಡ್ತಾರೆ. ಅದನ್ನ ಕೃತಕವಾಗಿ ತಯಾರು ಮಾಡುವ ಕಾರಣಕ್ಕಾಗಿ ಅದನ್ನ ಸೇವನೆ ಮಾಡಿದ್ರೆ ಮಕ್ಕಳ ಬೌದ್ಧಿಕ ಮತ್ತೆ ಕ್ಷೀಣಿಸುತ್ತೆ, ಮಾನಸಿಕ ಹಾಗೂ ದೈಹಿಕವಾಗಿ ಅವರ ಆರೋಗ್ಯ ಕುಗ್ಗುತ್ತೆ, ಅವರ ಜ್ಞಾಪಕ ಶಕ್ತಿ ಕೂಡ ಕುಗ್ಗುತ್ತೆ ಅನ್ನೋ ಒಂದು ವಾದವನ್ನ ಮುಂದಿಟ್ರೆ, ಎರಡನೇದು ಇಲ್ಲಿ ತಾರತಮ್ಯವನ್ನ ಮಾಡಲಾಗುತ್ತೆ. ಮಕ್ಕಳ ನಡುವೆ ತಮ್ಮ ಜಾತಿಯನ್ನ ತೋರ್ಪಡಿಸಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಅಲ್ಲಿ ಅವರಿಬ್ಬರ ನಡುವೆ, ಮಕ್ಕಳ ಮನಸ್ಥಿತಿಯ ನಡುವೆ ಜಾತೀಯತೆ ಬೀಜವನ್ನ ಬಿತ್ತಿದಂತಾಗುತ್ತೆ ಅನ್ನೋ ವಾದವನ್ನು ಕೂಡ ಮುಂದಿಡ್ತಾರೆ. ಇನ್ನು ಇದ್ರ ಜೊತೆಗೆ ಅಜೀಂ ಪ್ರೇಮ್ಜಿ ಅವರು ಈ ಫೌಂಡೇಶನ್ಗಾಗಿ 1500 ಕೋಟಿ ರೂಪಾಯಿ ಹಣವನ್ನ ವಿನಿಯೋಗ ಮಾಡ್ತಿದ್ದಾರೆ. ಆದ್ರೆ ಅದಕ್ಕೆ ಈ ಒಂದು ಮೊಟ್ಟೆ ಕೊಡುವ ವಿಧಾನವೇ ತಪ್ಪು ಅಂತ ಹೇಳಿ ಅವರು ಕೂಡ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮೊಟ್ಟೆಯನ್ನ ಕೊಡೋದನ್ನ ಶಾಲಾ ಮಕ್ಕಳಿಗೆ ನಿಲ್ಲಿಸಬೇಕು ಅಂತ ಹೇಳಿ ಅವರು ವಾದವನ್ನ ಮಂಡಿಸ್ತಿದ್ದಾರೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.